ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೋಸಿಕೆ ಎಜುಕೇಷನ್. ನಾನು ಚೇತನ್ ಕೆ. ಸೆಕೆಂಡ್ PUC ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಚೇಂಜ್ ಮಾಡಿದ್ದಾರೆ. ಹೌದು, ಮತ್ತೊಂದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಇದೇ ಡೇಟ್ಗೆ ನಿಮ್ಮ ಒಂದು ಸೆಕೆಂಡ್ PUC ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ ನಡೆಯುತ್ತೆ. ಅರ್ಥ ಆಯ್ತಾ? ಸೊ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇರುತ್ತೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆವರೆಗೆ ವಾಚ್ ಮಾಡಿ, ತಪ್ಪದೆ ಕೊನೆಯವರು ನೋಡಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಸೊ ತಪ್ಪದೆ ಕೊನೆಯವರು ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ವಿದ್ಯಾರ್ಥಿ ನನಗೆ ಆನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವರ್ಷಗಳ ಪಾಸಿಫಿಕ್ ಇರೋದು, ಸ್ಕೋರಿಂಗ್ ಪ್ಯಾಕೇಜು ಜೊತೆಗೆ ಫಿಕ್ಸ್ ಮಾಡುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ನಮ್ಮದು ಟ್ರೂಸಿಕೆ ಎಜುಕೇಷನ್ ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಕೊಟ್ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಒಂದು ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ಡೇಟಿಗೆ ಯಾವ ಎಕ್ಸಾಮ್ ಮಾಡಿದೆ ಅಂತ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನಿಮ್ಮೊಂದು ರಿವೈಸ್ ಟೈಮ್ ಟೇಬಲ್ ಫಾರ್ 2026 26 ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ 2. ಈಗ ಅಲ್ಲಿ 1 ಮುಗೀತು, ಇನ್ನು 2 ಸ್ಟಾರ್ಟ್ ಆಗ್ತದೆ. ಯಾವಾಗಿದೆ ಅಂದರೆ ಡೇಟ್ ನೋಡಿ, 19/1/2026 ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಾ? ಇದೇ ಜನವರಿ 19ರಿಂದ ಸ್ಟಾರ್ಟ್ ಆಗ್ತವೆ. ಒಂದೇ ಎಕ್ಸಾಮ್ ಯಾವುದಿದೆ, ಹಿಸ್ಟ್ರಿ ಇದೆ ನೋಡಿ. ಹಿಸ್ಟ್ರಿ ಕೆಮಿಸ್ಟ್ರಿ ಇರ್ತದೆ ನಿಮಗೆ 19/1/2026 ಹಿಸ್ಟ್ರಿ ಕೆಮಿಸ್ಟ್ರಿ ಇರ್ತದೆ. ಅರ್ಥ ಆಯ್ತಾ? ಸೇಮ್ ಟೈಮು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ನೋಡ್ಕೊಳ್ಳಿ. 80 ಮಾರ್ಕ್ಸು ಮತ್ತು 70 ಮಾರ್ಕ್ಸು. ಹಿಸ್ಟ್ರಿಗೆ 80 ಮಾರ್ಕ್ಸು, ಕೆಮಿಸ್ಟ್ರಿಗೆ 70 ಮಾರ್ಕ್ಸು. ಇನ್ನು 20/1/2026 ಟ್ಯೂಸ್ಡೇ ಇಂಗ್ಲೀಷ್ ಇರ್ತದೆ, ಇಂಗ್ಲೀಷ್ ಇರ್ತದೆ. ಇದು ಕೂಡ ಸೇಮ್ ಟೈಮು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ, 3 ಗಂಟೆ ಎಕ್ಸಾಮ್ ಇರ್ತದೆ. ನಂತರ 21/1/2026 ವೆನ್ಸ್ಡೇ ಯಾವುದು ಇರ್ತದೆ, ಬಿಸ್ನೆಸ್ ಸ್ಟಡಿ ಇರ್ತದೆ, ಫಿಸಿಕ್ಸು ಎಜುಕೇಷನ್ ಇರ್ತದೆ. ಇದು ಕೂಡ ಸೇಮ್ ಟೈಮು 10ರಿಂದ ಮಧ್ಯಾಹ್ನ 1. ನಂತರ 22/1/2026 ಥರ್ಸ್ಡೇ ಯಾವುದು ಇರ್ತದೆ, ಜಿಯೋಗ್ರಫಿ, ಮ್ಯಾಥಮೆಟಿಕ್ಸು, ಹೋಮ್ ಸೈನ್ಸ್ ಇರ್ತವೆ. ಇದೇ ಡೇಟ್ಗೆ ನಿಮ್ಮ ಎಕ್ಸಾಮ್ ಇರುತ್ತೆ. ಇದೇ ಫೈನಲ್ ಟೈಮ್ ಟೇಬಲು, ಮತ್ತೆ ಚೇಂಜ್ ಆಗೋದಿಲ್ಲ. ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ. ನಂತರ 22/1/2026 ಥರ್ಸ್ಡೇ ಜಿಯೋಗ್ರಫಿ ಇರ್ತದೆ, ಮ್ಯಾಥಮೆಟಿಕ್ಸು, ಹೋಮ್ ಸೈನ್ಸು. 23/1/2026 23/1/2026 ಫ್ರೈಡೇ ಶುಕ್ರವಾರ ಪೊಲಿಟಿಕಲ್ ಸೈನ್ಸು, ಬಯಾಲಜಿ, ಎಲೆಕ್ಟ್ರಾನಿಕ್ಸ್ ಇರ್ತವೆ. ಇನ್ನು 24/1/2026 ಸ್ಯಾಟರ್ಡೇ ಶನಿವಾರ ನಿಮಗೆ ಕನ್ನಡ ಅರೇಬಿಕ್ ಇರ್ತದೆ, ಕನ್ನಡ ಅರೇಬಿಕ್ ವಿಷಯ ಇರ್ತವೆ. ಸಮಯ ನೋಡ್ಕೊಳ್ಳಿ ನೀವು. ಕೆಲವೊಂದು ಸಲ ಸಮಯ ಚೇಂಜ್ ಮಾಡಿರ್ತಾರೆ. ಒಂದು ಸಲ ಬೆಳಗ್ಗೆ 10ರಿಂದ 1 ಮಾಡ್ತಾರೆ, ಇನ್ನೊಂದು ಕೆಲವೊಂದು ಸಲ ಏನು ಮಾಡ್ತಾರೆ ಮಧ್ಯಾಹ್ನ ಕಡೆ ಇರ್ತವೆ ಪರೀಕ್ಷೆಗಳು. ನಂತರ 25/1/2026 ಸಂಡೇ ಇರೋದ್ರಿಂದ ಯಾವುದೇ ಎಕ್ಸಾಮ್ ಇರೋದಿಲ್ಲ. ನಂತರ 26/1/2026 ಅವತ್ತೇನಿದೆ ಮಂಡೇ ರಿಪಬ್ಲಿಕ್ ಡೇ ಇದೆ, ಗಣರಾಜ್ಯೋತ್ಸವದಿಂದ ನಿಮಗೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಅವತ್ತು ಯಾವುದೇ ಎಕ್ಸಾಮ್ ಇರೋದಿಲ್ಲ, ನೋ ಎಕ್ಸಾಮು. ಇನ್ನು 27/1/2026 ಟ್ಯೂಸ್ಡೇ ಮಂಗಳವಾರ ಯಾವುದು ಇರ್ತದೆ, ಹಿಂದಿ ಇರ್ತದೆ ನೋಡಿ. ಹಿಂದಿ ಇಲ್ಲಿ ಟೈಮಿಂಗ್ ಚೇಂಜ್ ಆಯಿತು ನೋಡಿ. ಹಿಂದಿಗೆ ಮಧ್ಯಾಹ್ನ 1:30ರಿಂದ ಸಂಜೆ 4:30ವರೆಗೆ ಇರ್ತದೆ. ಇದು ಕೂಡ 3 ಗಂಟೆ ಇರ್ತದೆ, ನೋಡ್ಕೊಳ್ಳಿ ಟೈಮಿಂಗು. ಇನ್ನು 28/1/2026 ವೆನ್ಸ್ಡೇ ಯಾವುದಿರ್ತದೆ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚು ಇವೆಲ್ಲ ವಿಷಯಗಳು ಇರ್ತವೆ. ಸಮಯ ಸೇಮು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1. ನಂತರ 28/1/2026 ವೆನ್ಸ್ಡೇ ಯಾವೆಲ್ಲ ಇರ್ತವೆ ನೋಡಿ, ಹಿಂದೂಸ್ತಾನಿ ಮ್ಯೂಸಿಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸು ಆ್ಯಂಡ್ ಹಾರ್ಡ್ವೇರ್ ಆಗಿರ್ಬೋದು, ಇವೆಲ್ಲ ಸಬ್ಜೆಕ್ಟ್ ಇರ್ತವೆ. ಅರ್ಥ ಆಯ್ತಾ? ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮಗೆ ಇದ್ರೆ ಇಲ್ಲಿ. ನಂತರ 20/30/1/2026 ಥರ್ಸ್ಡೇ ಯಾವುದಿರ್ತದೆ, ಎಕನಾಮಿಕ್ಸ್ ಇರ್ತದೆ. ಎಕನಾಮಿಕ್ಸು ಸೇಮ್ ಟೈಮು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1. 20/30/1/2026 ಇನ್ನು 30/1/2026 ಫ್ರೈಡೇ ಶುಕ್ರವಾರ ಆಪ್ಷನಲ್ ಕನ್ನಡ ಇರ್ತದೆ, ಲಾಜಿಕ್ಕು, ಅಕೌಂಟೆನ್ಸಿ ಮತ್ತು ಜಿಯೋಲಜಿ ಇರ್ತದೆ. ಇದು ಕೂಡ ಸೇಮಿಂಗ್ ಟೈಮಿಂಗು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1. ನಂತರ 31/1/2026 ಸ್ಯಾಟರ್ಡೇ ಶನಿವಾರ ಸೋಸಿಯಾಲಜಿ ಇರ್ತದೆ, ಸ್ಟ್ಯಾಟಿಸ್ಟಿಕ್ಸ್ ಇರ್ತದೆ. ಇದು ಕೂಡ ಸೇಮ್ ಟೈಮು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1, 3 ಗಂಟೆ ಪರೀಕ್ಷೆ ಇರ್ತದೆ. ನಂತರ ಲಾಸ್ಟು 1/2/2026 ಸಂಡೇ ಯಾವುದೇ ಎಕ್ಸಾಮ್ ಇರೋದಿಲ್ಲ. ಲಾಸ್ಟು 2/2/2026 ಮಂಡೇ ಸೈಕಾಲಜಿ ಮತ್ತು ಬೇಸಿಕ್ ಮ್ಯಾಥ್ಸ್ ಇರ್ತದೆ. ನೋಡ್ಕೊಳ್ಳಿ, ಇದೇ ಟೈಮ್ ಟೇಬಲ್ ಫೈನಲ್ಲು. ಸೊ ಇದೇ ಡೇಟಿಗೆ ನಿಮ್ಮೊಂದು ಸೆಕೆಂಡ್ PUC ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಫೈನಲ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಇದೇ ಡೇಟಿಗೆ ಎಕ್ಸಾಮ್ ನಡೆಯುತ್ತೆ, ನೋಡ್ಕೊಳ್ಳಿ. ಇದು ರಿವೈಸ್ ಟೈಮ್ ಟೇಬಲು. ಸೊ ಒಂದೇ ನೋಡ್ಕೋಬೇಡಿ, ಒಂದೇ ಮುಖಾಂತರ ನಿಮ್ಮದು ಎಕ್ಸಾಮ್ ನಡೆಯೋದಿಲ್ಲ. ಇದೇ ಫೈನಲ್ ಟೈಮ್ ಟೇಬಲು, ಇದು ನೋಡ್ಕೊಳ್ಳಿ ಕರೆಕ್ಟಾಗಿ. ಇದೇ ಡೇಟಿಗೆ ಎಕ್ಸಾಮ್ ಇರುತ್ತೆ. ನಿಮ್ಮ ಕಾಲೇಜಲ್ಲಿ ಕೂಡ ಕೊಡ್ತಾರೆ, ಕೊಡಲಿಲ್ಲ ಅಂದರೆ ಇದು ನೋಡ್ಕೊಳ್ಳಿ. ಸೊ ಇದೇ ಫೈನಲ್ ಟೈಮ್ ಟೇಬಲು. ಓಕೆ ಫ್ರೆಂಡ್ಸಿಗೆ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ನಿಮ್ಮ ಸೆಕೆಂಡ್ PUC ಇದ್ದಾರೆ ಅವ್ರಿಗೆಲ್ಲರೂ ಶೇರ್ ಮಾಡಿಬಿಟ್ಟು ಹೇಳಿ. ಜೊತೆಗೆ ಎಲ್ಲ ಚಾನಲ್ ನಿಮಗೆ ಹಾಕಿರ್ತೀನಿ, ಇಂಪಾರ್ಟೆಂಟ್ ಕ್ವೆಶ್ಚನ್ಗಳು ಹಾಕಿರ್ತೀನಿ. ಜೊತೆಗೆ ನಿಮ್ಮ ಸೆಕೆಂಡ್ PUC ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮ್ ಕೂಡ ಹಾಕ್ತೀನಿ, ಇಂಪಾರ್ಟೆಂಟ್ ಕ್ವೆಶ್ಚನ್ಗಳು. ಮತ್ತು ಎಕ್ಸಾಮ್ ಹಿಂದಿನ ಪಾಸಿಂಗ್ ಬೇಗ ಸ್ಕೋರ್ ಮೇಲೆ ಬರ್ತವೆ, ಅವನಿಗೆ ಓದ್ಕೊಳ್ಳಿ ಚೆನ್ನಾಗಿ. ಪಾಸ್ ಆಗ್ತೀನಿ ಮತ್ತು ಸ್ಕೋರ್ ಕೂಡ ಮಾಡ್ಕೋತೀರಾ. ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.